ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೇರ್ಸು ವ್ಲಾಗ್ಸ್. ಸುಮಾರು ಜನಕ್ಕೆ ಅವರವರ ಬಾಲ್ಯ ನೆನಪಾಗಿರುತ್ತೆ ಈ ರೀತಿಯ ಐಸ್ ಕ್ಯಾಂಡಿನ ನೋಡಿದಾಗ. ಅಷ್ಟೇ ಅಲ್ಲ, ಸ್ಕೂಲ್ ಡೇಸಲ್ಲಿ 50 ಪೈಸೆ ಅಥವಾ ₹1ಗೆ ನಾವು ಈ ರೀತಿಯ ಐಸ್ ಕ್ಯಾಂಡಿನ ತೊಗೊಂಡು ತಿಂತಾಯಿದ್ವಿ. ಸಮ್ಮರ್ ಬಂದರೆ ಅಂತೂ ಐಸ್ ಕ್ಯಾಂಡಿನ ತಗೊಂಡು ಹಳ್ಳಿಗಳಿಗೂ ಸಹ ಬರ್ತಾಯಿದ್ರು. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಐಸ್ ಕ್ಯಾಂಡಿ, ಐಸ್ ಕ್ರೀಮು ಸಖತ್ ಇಷ್ಟ ಆಗುತ್ತಲ್ವಾ. ಈ ರೀತಿಯಾಗಿರ್ತಕ್ಕಂಥ ಐಸ್ ಕ್ರೀಮನ್ನು ನಾವು ಈಸಿಯಾಗಿ ಯಾವ ರೀತಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಐಸ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿವತ್ತು ವಾಟರ್ ಮೆಲನನ್ನು ತೊಗೊಂಡಿದ್ದೀನಿ. ಚೆನ್ನಾಗಿರ್ತಕ್ಕಂಥ ವಾಟರ್ ಮೆಲನನ್ನು ತಗೊಂಡು ಈ ರೀತಿ ಸಣ್ಣಗೆ ಪೀಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣಲ್ಲಿರ್ತಕ್ಕಂಥ ಬೀಜನೆಲ್ಲ ತೆಗೆದು ನಾವು ಸಿದ್ಧ ಮಾಡಿ ಇಟ್ಕೋಬೇಕು. ಬೀಜನ ಬಿಸಾಕೋಕ್ಕೆ ಹೋಗಬೇಡಿ. ಅದನ್ನು ಸಹ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಲ್ಲಂಗಡಿ ಬೀಜಗಳನ್ನೆಲ್ಲ ಸೇರಿಸ್ಕೊಬಿಡೋಣ. ಇದಕ್ಕೆ ನೀರೇನು ಸೇರಿಸೋಕ್ಕೆ ಹೋಗಬಾರ್ದು. ಕಲ್ಲಂಗಡಿಯಲ್ಲಿ ಯಥೇಚ್ಛವಾಗಿ ನೀರಿನಂಶ ಇರುತ್ತೆ. ರುಚಿಗೆ ಬೇಕಾದರೆ ಬೆಲ್ಲ ಆದರೂ ಸೇರಿಸ್ಕೊಳ್ಳಿ, ಇಲ್ಲ ಸಕ್ಕರೆ ಆದರೂ ಒಂದು 2 ಸ್ಪೂನಷ್ಟು ಸೇರಿಸ್ಕೋಬಹುದು. ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರನ್ನ ಮುಚ್ಚಳನ ಮುಚ್ಚಿ ನಾವು ಇದನ್ನು ನುಣ್ಣಗೆ ರುಬ್ಕೊಬರೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಮನೆಯಲ್ಲೇ ಮಾಡಿರೋದ್ರಿಂದ ಶುದ್ಧವಾಗಿ ಇರುತ್ತೆ. ಬೇಸಿಗೆಯಲ್ಲಿ ಮಕ್ಕಳೆಲ್ಲ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಈ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮು. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಶೋಧಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಇದನ್ನು ಶೋಧಿಸ್ಕೋಬೇಕು. ಮಕ್ಕಳು ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮನ್ನು ಕೇಳಿದಾಗ ಈಸಿಯಾಗಿ ನಾವು ಮನೆಯಲ್ಲೇ ರೆಡಿ ಮಾಡಿಕೊಡ್ಬಹುದು. ಸಮ್ಮರ್ ಬಂದರೆ ಸಾಕು, ಯಥೇಚ್ಛವಾಗಿ ಎಲ್ಲ ಕಡೆ ಕಲ್ಲಂಗಡಿ ಹಣ್ಣುಗಳು ಸಹ ಸಿಗ್ತಾ ಇರತ್ತೆ. ಈ ಸಮ್ಮರಲ್ಲಿ ಕಲ್ಲಂಗಡಿ ಹಣ್ಣುಗಳ ಸೀಸನ್ನು ಸಹ ಆಗಿರುತ್ತೆ. ಮ್ಯಾಂಗೋಸ್ ಬರುತ್ತೆ. ಪ್ರತಿಯೊಂದರಲ್ಲೂ ನಾವು ಐಸ್ ಕ್ರೀಮನ್ನು ರೆಡಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿರತ್ತೆ. ಇಲ್ಲ ಐಸ್ ಕ್ಯಾಂಡಿನ ಈ ರೀತಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ಬೇಗನೆ ರೆಡಿ ಮಾಡ್ಕೋಬಹುದು. ಇದನ್ನು 2 ಸರಿ ನಾನು ನೀಟಾಗಿ ಶೋಧಿಸ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿರುತ್ತೆ. ಇದಕ್ಕೆ ನೀರು ಏನು ಸೇರಿಸಿಲ್ಲ, ಬರೀ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಇದು. ಇವಾಗ ನಾವು ಒಂದು ಐಸ್ ಮೋಲ್ಡ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ಒಂದು ಲೋಟದಲ್ಲಿ ಸೇರಿಸ್ಕೊಂಡು ನಾವು ಐಸ್ ಮೋಲ್ಡ್ಗೆ ಸೇರಿಸೋದ್ರಿಂದ ಚೆಲ್ಲೋಗೋದಿಲ್ಲ. ನೀಟಾಗಿ ಇದನ್ನು ಹಾಕೋಬಹುದು. ಐಸ್ ಮೋಲ್ಡ್ ಇಲ್ದಿರೋ ಇರೋರು ಕಾಫಿ ಲೋಟದಲ್ಲೂ ಸಹ ಈ ರೀತಿಯ ಕ್ಯಾಂಡಿನ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ಮನೆಯಲ್ಲೇ ಮಾಡಿರೋದ್ರಿಂದ ಶುದ್ಧವಾಗಿ ಇರುತ್ತೆ. ಯಾವುದೇ ಭಯ ಇಲ್ದಿರೋ ಮಕ್ಕಳು ಕೊಡಬಹುದು. ಇದಕ್ಕೆ ಯಾವ ನೀರು ಸೇರಿಸಿರ್ತಾರೋ, ಹೇಗೆ ಮಾಡಿರ್ತಾರೋ ಅನ್ನೋ ಟೆನ್ಷನ್ನು ಇರೋದಿಲ್ಲ. ಇವಾಗ ಇದನ್ನು ಫ್ರೀಝರಲ್ಲಿ ಇಟ್ಕೊಳ್ಳೋಣ. ಒಂದು 16 ಗಂಟೆಗಳ ಕಾಲ ಇದನ್ನು ಫ್ರೀಝರಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಕ್ಯಾಂಡಿ. ಇವಾಗಂತೂ ಸಮ್ಮರು, ಪ್ರತಿಯೊಬ್ಬರು ಸಹ ಈ ರೀತಿ ತಣ್ಣಗಾಗಿರ್ತಕ್ಕಂಥ ಯಾವುದೇ ಪದಾರ್ಥ ಕೊಡಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಐಸ್ ಕ್ರೀಮು, ಐಸ್ ಕ್ಯಾಂಡಿನ ರೆಡಿ ಮಾಡಿಕೊಟ್ರೆ ಇನ್ನೂ ಇಷ್ಟಪಡ್ತಾರೆ. ಮಕ್ಕಳಿಗಂತೂ ಇದು ಸಖತ್ ಇಷ್ಟ ಆಗುತ್ತೆ. ನೀವು ಒಮ್ಮೆ ಈ ಬೇಸಿಗೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಐಸ್ ಕ್ಯಾಂಡಿನ ರೆಡಿ ಮಾಡಿಕೊಂಡು ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಇವಾಗ ಒಂದು 16 ಗಂಟೆಗಳ ಕಾಲ ಬಿಟ್ಟಿದ್ದೀವಿ. ತೆಗೆದು ನೋಡೋಣ. ಈ ರೀತಿಯ ಐಸ್ ಕ್ರೀಮ್ ಆಗಲಿ, ಐಸ್ ಕ್ಯಾಂಡಿ ಆಗಲಿ ಆದಷ್ಟು ನೈಟ್ ಪ್ರಿಪೇರ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಬೇಗನೆ ಇದು ಕೂಲ್ ಆಗುತ್ತೆ. ಹಗಲೊತ್ತು ನಾವು ಫ್ರಿಡ್ಜನ್ನು ಹಾಕಿ ತೆಗಿತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ಟೆಂಪರೇಚರು ಹೆಚ್ಚು ಕಮ್ಮಿ ಆಗುತ್ತೆ. ನೈಟಲ್ಲಿ ಮಾಡಿಟ್ಬಿಟ್ರೆ ಬೇಗನೆ ಕೂಲ್ ಆಗುತ್ತೆ. ಕ್ಯಾಂಡಿ ಈ ರೀತಿ ಬೇಗ ಸೆಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ಯಾಂಡಿ. ಸೇಮ್ ನಾವು ಔಟ್ಸೈಡಿಂದ ತಂದಿರೋ ಥರನೇ ಇರುತ್ತೆ. ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಮನೇಲಿ ಚಿಕ್ಕ ಮಕ್ಕಳಿದ್ರು ಅಂತೂ ತುಂಬ ಇಷ್ಟಪಡ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ಸಮ್ಮರ್ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಕ್ಕಂಥ ಈ ಐಸ್ ಕ್ಯಾಂಡಿ ರೆಸಿಪಿ ತುಂಬ ರುಚಿಯಾಗಿತ್ತು. ಎಲ್ಲರೂ ನಮ್ಮ ಮನೆಯಲ್ಲಿ ಖುಷಿಪಟ್ಟರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.